ಪಿಎಸ್ಐ ಶಾಸಕ ಸುರೇಶ್ ಗೌಡ ಪುತ್ರಿ ಘರ್ಷಣೆ ಪ್ರಕರಣ ಮತ್ತಷ್ಟು ವಿಡಿಯೋಗಳು ವೈರಲ್. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಆರತಿ ಉಕ್ಕಡ ದೇವಾಲಯದಲ್ಲಿ ಮಹಿಳಾ ಪಿಎಸ್ಐ ಸವಿತಾ ಬಿ ಪಾಟೀಲ್ ಮತ್ತು ಬಿಜೆಪಿ ಶಾಸಕ ಬಿ ಸುರೇಶ್ ಗೌಡ ಅವರ ಪುತ್ರಿ ಐಶ್ವರ್ಯ ನಡುವೆ ನಡೆದಿದ್ದ ವಾಗ್ವಾದ ಹಾಗೂ ಗಲಾಟೆಯ ಮತ್ತಷ್ಟು ವಿಡಿಯೋಗಳು ಇದೀಗ ಬಹಿರಂಗವಾಗಿವೆ. ಭೀಮನ ಅಮಾವಾಸ್ಯೆಯಂದು ಗರ್ಭಗುಡಿ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಉಂಟಾದ ವಾಗ್ವಾದದ ಬಳಿಕ ಈ ಘಟನೆ ನಡೆದಿತ್ತು. ಇದೀಗ ಹೊರಬಂದಿರುವ ಹೊಸ ವಿಡಿಯೋಗಳಲ್ಲಿ ದೇವಾಲಯದ ಮುಂಭಾಗದಲ್ಲೇ ಇಬ್ಬರು ಮಹಿಳೆಯರು ಪರಸ್ಪರ ದೈಹಿಕವಾಗಿ ಹೊಡೆದಾಡಿಕೊಳ್ಳುತ್ತಿರುವುದು ಕಂಡುಬಂದಿದೆ. ಘಟನೆಯ ಬಳಿಕ ಪಿಎಸ್ಐ ಸವಿತಾ ಪಾಟೀಲ್ ಅವರು ಕ್ಯಾತನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು. ಪ್ರತಿ ದೂರು ಕೂಡ ಸಲ್ಲಿಸಲಾಗಿದೆ ಎಂದು ವರದಿಯಾಗಿದ್ದು, ಆದರೆ ಅದನ್ನು ಪೊಲೀಸರು ಸ್ವೀಕರಿಸಿಲ್ಲ ಎಂಬ ಆರೋಪವೂ ಕೇಳಿಬಂದಿದೆ. ಘಟನೆಗೆ ಸಂಬಂಧಿಸಿದಂತೆ ಹಲವು ವಿಡಿಯೋಗಳು ಹೊರಬಂದಿದ್ದರೂ ಮಂಡ್ಯ ಪೊಲೀಸರು ಈವರೆಗೆ ಯಾರನ್ನೂ ಬಂಧಿಸಿಲ್ಲ. ಮಾಡ್ತಾರ ಮೇಡಮ್ ಮಾಡ್ತಾರ ಯಾರು ಮಾಡಿದ್ದು ಆಗಿದ್ರೆ ಕೇಸ್ ಮಾಡಿ